श्रुतिस्मृतिपुराणानाम् आलयं करुणालयं नमामि भगवत्पादशङ्करं ಲೋಕಶಂಕರಂ. ಎಲ್ರಿಗೂ ನಮಸ್ಕಾರ. ಮಾರನೇ ದಿನ ಕಾಶಿಯಲ್ಲೆಲ್ಲ ವಾರ್ತೆ ಹಬ್ಬಿತು. ಏನಂದರೆ, ದಕ್ಷಿಣ ದೇಶದ ಬಾಲಕನಂತೆ ಸನ್ಯಾಸ ಸ್ವೀಕರಿಸಿದ್ದಾನಂತೆ, ಹಲವಾರು ಶಾಸ್ತ್ರಗಳಲ್ಲಿ ವಿದ್ವಾಂಸನಂತೆ, ಕಾಶಿಯ ಪಂಡಿತರ ಜೊತೆಯಲ್ಲಿ ಶಾಸ್ತ್ರ ವಿಚಾರ ಚರ್ಚೆಗಾಗಿ ಬಂದಿದ್ದಾನಂತೆ, ಗಂಗಾ ಸ್ನಾನ ಮಾಡ್ತಾ ಆಶುಕಾವ್ಯ ರಚನೆ ಮಾಡಿದಂತೆ, ಶ್ರೀ ವಿಶ್ವೇಶ್ವರ ಸನ್ನಿಧಿಯಲ್ಲೂ ಸಹ ಶಂಕರನೇ ಸ್ತೋತ್ರಗಳನ್ನು ರಚಿಸಿ ಹಾಡಿದನಂತೆ, ಮಣಿಕರ್ಣಿಕಾ ಘಟ್ಟದ ಶ್ರೀ ಶಿವ ದೇವಾಲಯದಲ್ಲಿ ಇದ್ದಾನಂತೆ. ಹೀಗೆ ಎಲ್ಲ ಕಡೆಯೂ ಸುದ್ದಿ. ಜನಕ್ಕೆ ಅವರನ್ನು ನೋಡಬೇಕು ಅನ್ನೋ ಕೌತುಕ, ಉತ್ಸುಕತೆ, ಏನೋ ಒಂದು ರೀತಿ ಭಾವನೆ, ವಿಶಿಷ್ಟವಾದ ಭಾವನೆ ಜನಗಳಲ್ಲಿ ತುಂಬಿತು. ಮಾರನೇ ದಿನ ಶ್ರೀ ಶಂಕರರು ಶಿಷ್ಯರು ಪಂಚ ಉಷಃ ಕಾಲಕ್ಕೆ ಎದ್ದು ಗಂಗಾ ಸ್ನಾನವನ್ನು ಮಾಡಿ ಜಪಾನುಷ್ಠಾನಗಳನ್ನು ಮುಗಿಸ್ಕೊಂಡು ಶ್ರೀ ಶಂಕರೇಶ್ವರ ಗುಡಿಯ ಮಹಂತರು ಕೊಟ್ಟಿದ್ದ ಕಂದೀಲನ್ನು ಹಚ್ಕೊಂಡೇ ನದಿಗೆ ಹೋದರು. ಅದರ ಬೆಳಕಿನಲ್ಲಿಯೇ ಶ್ರೀ ವಿಶ್ವೇಶ್ವರ ದರ್ಶನಕ್ಕೆ ಆಲಯಕ್ಕೂ ಬಂದರು. ತಮ್ಮ ಕಮಂಡಲುವಿನಲ್ಲಿ ತಂದಿದ್ದ ಗಂಗಾಜಲದಿಂದ ಶ್ರೀ ವಿಶ್ವೇಶ್ವರನಿಗೆ ಶ್ರೀ ರುದ್ರವಂತ ಪುರಸ್ಸರವಾಗಿ ಅಭಿಷೇಕ ಮಾಡಿದ್ರು, ಅರ್ಚನೆ ಮಾಡಿ ಆರತಿ ಮಾಡಿದ್ರು, ನಮಸ್ಕಾರವನ್ನು ಸಲ್ಲಿಸಿ ವಾಪಸ್ ತಮ್ಮ ಬಿಡಾರಕ್ಕೆ ಬಂದರು. ಆ ದಿನ ಕಾಶಿಯ ವಿದ್ಯಾಪೀಠಕ್ಕೆ ಅಂತ ಹೊರಟ ಗುರು ಶಿಷ್ಯರನ್ನು ದಾರಿಯುದ್ದಕ್ಕೂ ಯಾತ್ರಿಕರು ಅಚ್ಚರಿಯಿಂದ ನೋಡ್ತಾ, ಇವರೇ ನಿನ್ನೆ ದೇವಸ್ಥಾನದಲ್ಲಿ ಆಶುಸ್ತೋತ್ರ ರಚನೆ ಮಾಡಿದವರು ಅಂತ ಹೇಳ್ಕೊಳ್ತಾ ನಿಂತ್ಕೊಂಡಿದ್ರು. ಕೆಲವರು ಕೈ ಮೂಗಿದ್ರು, ಕೆಲವರು ತಲೆ ಬಾಗಿದ್ರು, ಕೆಲವರು ಕುತೂಹಲದಿಂದ ಅವರನ್ನು ಮಾತನಾಡಿಸಿದ್ರು, ಮತ್ತು ಕೆಲವರು ಅವರ ಜೊತೆಯಲ್ಲಿ ಸ್ವಲ್ಪ ದೂರ ನಡೆದರು. ಕೆಲ ಬಾಲಭಟುಗಳಂತೂ ತಮ್ಮ ವಯಸ್ಸಿನವರೇ ಆದ ಈ ಯತಿಯನ್ನು ನೋಡಿ ತಮ್ಮ ಗುರುವೇ ಅಂತ ಭಾವಿಸಿ ಕೈ ಮುಗಿದುಕೊಂಡವ್ರ ಹಿಂದೆ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಬರ್ತಿದ್ರು. ಶ್ರೀ ಶಂಕರರು ಅವರ ಪರಿವಾರವು ಕಾಶಿಯ ವಿದ್ಯಾಪೀಠಕ್ಕೆ ಬರುವ ವೇಳೆಗೆ ಅವರ ಗುಂಪು ಸಾಕಷ್ಟು ದೊಡ್ಡದಾಗ್ಬಿಟ್ಟಿತ್ತು. ಕಾಶಿಯ ವಿದ್ಯಾಪೀಠದ ಮಹಾದ್ವಾರದಲ್ಲಿ ಎಲ್ಲರೂ ನಿಂತುಕೊಂಡ್ರು. ಜೊತೆಯಲ್ಲಿ ಬಂದವರು ನಮಸ್ಕರಿಸಿ ಹಿಂದಿರುಗಲು ಕೆಲ ಕಾಲ ಆ ಭವ್ಯ ಕಟ್ಟಡವನ್ನು, ಅಲ್ಲಿನ ವನ, ದೊಡ್ಡದಾದ ವೃಕ್ಷಗಳ ಕೆಳಗೆ ಕೂತ್ಕೊಂಡು ಅಧ್ಯಯನ ಮಾಡ್ತಿದ್ದ ವಿದ್ಯಾರ್ಥಿ ವೃಂದವನ್ನು ನೋಡಿ ಬಾಲಗುರುವಿಗೆ ಸಂತೋಷವಾಯಿತು. 1000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಅಲ್ಲಿ ವೇದ ಶಾಸ್ತ್ರಗಳ ಅಭ್ಯಾಸ ಮಾಡ್ತಿದ್ರು. ಭರತಖಂಡದ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಭಾಗಗಳಿಂದ ಬಂದಿದ್ದ ವಿದ್ಯಾರ್ಥಿಗಳು ಇದ್ದರು. ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣದವರೂ ಕೂಡ ಅಲ್ಲಿ ಅಧ್ಯಯನ ಮಾಡ್ತಾಯಿದ್ರು. ವೇದಾಂತಗಳನ್ನು ಬ್ರಾಹ್ಮಣರು, ರಾಜನೀತಿ, ಧರ್ಮಶಾಸ್ತ್ರ, ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕ್ಷತ್ರಿಯರು, ಅರ್ಥಶಾಸ್ತ್ರ, ವಾಣಿಜ್ಯ, ಕೃಷಿ, ಪಶುಸಂಗೋಪನೆ ಮುಂತಾದ ವಿಷಯಗಳನ್ನು ವೈಶ್ಯರು ಓದ್ತಾಯಿದ್ರು. ಚತುರ್ಥ ವರ್ಣರವರಾಗಿರ್ತಕ್ಕಂಥ ಶೂದ್ರರು ವೈದ್ಯಶಾಸ್ತ್ರ, ಶಸ್ತ್ರಾಸ್ತ್ರ, ರಥ, ವಾಹನ ನಿರ್ಮಾಣ, ಶಿಲ್ಪಶಾಸ್ತ್ರ ಮತ್ತು ಲಲಿತಕಲೆ ಇತ್ಯಾದಿಗಳನ್ನು ಕೂಡ ಕಲಿತ್ಕೋತಾ ಇದ್ದರು. ಒಟ್ಟಿನಲ್ಲಿ ಅದೊಂದು ವಿಶ್ವವಿದ್ಯಾನಿಲಯ. ಎಲ್ಲರಿಗೂ ಅಲ್ಲಿ ಕಲಿಯುವ ಅವಕಾಶ ಅನುಕೂಲವಿತ್ತು. ಬಾಲಗುರುವು ಅವರ ಶಿಷ್ಯರು ವಿದ್ಯಾಪೀಠದ ಕುಲಪತಿಯನ್ನು ಭೇಟಿ ಮಾಡಿದ್ರು. ತಾವು ವಿದ್ಯಾಪೀಠದ ವಿದ್ವಾಂಸರನ್ನು ಭೇಟಿ ಮಾಡಿ ಶಾಸ್ತ್ರ ವಿಚಾರ ವಿನಿಮಯ ಮಾಡಿಕೊಳ್ತಕ್ಕಂಥ ಅಪೇಕ್ಷೆಯನ್ನು ತಿಳಿಸಿದರು. ಕುಲಪತಿಯು ಅವರ ಸಹಾಯಕ ಅಧ್ಯಾಪಕರೊಂದಿದ್ದವರು ಬಾಲಗುರುವನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ವಿದ್ಯಾಪೀಠದ ಪುಸ್ತಕ ಭಂಡಾರಕ್ಕೆ ಕರೆದೊಯ್ದು ಅಲ್ಲಿ ಓರಣವಾಗಿ ಜೋಡಿಸಿಟ್ಟಿರ್ತಕ್ಕಂಥ ಓಲೆಗರಿಯ ಗ್ರಂಥಗಳನ್ನು ತೋರಿಸಿದ್ರು. ಆ ಸರಸ್ವತಿ ಭಂಡಾರದಲ್ಲಿ ಅಮೂಲ್ಯವಾದ ಗ್ರಂಥಗಳಿದ್ವು. ವೇದ, ವೇದಾಂಗಗಳು, ಕಾವ್ಯ, ನಾಟಕಗಳು, ನ್ಯಾಯ, ವೈಶೇಷಿಕ, ಸಾಂಖ್ಯದರ್ಶನ, ಯೋಗ ದರ್ಶನ, ಮೀಮಾಂಸಾ ದರ್ಶನ, ವೇದಾಂತ ದರ್ಶನಕ್ಕೆ ಸಂಬಂಧಪಟ್ಟ ಗ್ರಂಥಗಳು ರಾಶಿಯಾಗಿದ್ವು. ಆ ಸಮಯದಲ್ಲಿ ಮೀಮಾಂಸಕರೇ ಪ್ರಬಲವಾದ ಗುಂಪು ಇದ್ದು, ಪೂರ್ವಮೀಮಾಂಸಾ ಗ್ರಂಥಗಳು ಇದ್ವು. ರಾಜನೀತಿ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ವೈದ್ಯ ಗ್ರಂಥಗಳು, ಭೌತ ರಾಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಗಳು, ಖಗೋಳ, ಜ್ಯೋತಿಷ್ಯ, ಗಣಿತಶಾಸ್ತ್ರ, ಶಿಲ್ಪಶಾಸ್ತ್ರ ಕೃತಿಗಳು ಕೂಡ ಅಲ್ಲಿದ್ದವು. ಈ ವಿದ್ಯಾಪೀಠದ ಖರ್ಚು ವೆಚ್ಚಗಳಿಗೆ ವಿದ್ಯಾರ್ಥಿಗಳಿಂದ ಕಿಲುಬು ಕಾಸನ್ನೂ ಸಹ ತೆಗೆದುಕೊತಿರಲಿಲ್ಲ. ಕಾಶಿಯ ಮಹಾರಾಜನ ದೇಣಿಗೆಯಿಂದ ನಡೀತಿತ್ತು ವಿದ್ಯಾಪೀಠ. ಕಾಶಿಯ
ಸುತ್ತಮುತ್ತಲೂ ಇದ್ದ ಧನಿಕರಾದ ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೂ ಸಹ ಹೇರಳವಾದ ಧನಧಾನ್ಯಗಳನ್ನು, ವಸ್ತ್ರಾದಿಗಳನ್ನು ಕಳಿಸ್ಕೊಡ್ತಾಯಿದ್ರು. ಜೀವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಲೌಕಿಕ ವಿದ್ಯೆ ಮತ್ತು ಶ್ರೇಯಸ್ ಸಾಧನೆಗೆ ಅಗತ್ಯವಾದ ಆಧ್ಯಾತ್ಮಿಕ ವಿದ್ಯೆ ಎರಡರಲ್ಲೂ ಕೂಡ ಇಲ್ಲಿ ಸಮಸಮವಾಗಿ ಬೋಧಿಸಲ್ಪಡ್ತಾ ಇದ್ವು. ತಮ್ಮ 8-10ನೆಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸಕ್ಕೆಂದು ಬಂದ ವಿದ್ಯಾರ್ಥಿಗಳು ಅಲ್ಲಿ 12-20 ವರ್ಷಗಳವರೆಗೂ ಅಭ್ಯಾಸ ಮಾಡಿ ಹಲವಾರು ಶಾಸ್ತ್ರಗಳಲ್ಲಿ ಪ್ರಾವೀಣ್ಯ ಪಡೆಯುತ್ತಿದ್ದರು. ಒಂದೇ ಗುರುಕುಲದಲ್ಲಿ ಒಬ್ಬ ಕುಲಪತಿಯ ಆಶ್ರಯದಲ್ಲಿ ಎಲ್ಲರೂ ಅಣ್ಣ ತಮ್ಮ ಥರ ವ್ಯಾಸಂಗ ಮಾಡ್ತಾಯಿದ್ರು. ಅವರೆಲ್ಲರ ಆಚಾರ ವ್ಯವಹಾರಗಳೆಲ್ಲ ಸಮಾನವಾಗಿದ್ದವು. ಎಲ್ಲರ ಊಟ ಉಡುಗೆಗಳೂ ಕೂಡ ಒಂದೇ ರೀತಿಯಾಗಿದ್ದವು. ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋ ತನಕನೂ ಅವರೆಲ್ಲರ ಚಟುವಟಿಕೆಗಳು ಸಮಾನವಾಗಿರ್ತಿದ್ವು. ಚಿಕ್ಕವರು ಹೊಸಬರು ಆದ ವಿದ್ಯಾರ್ಥಿಗಳನ್ನು ಹಿರಿಯ ವಿದ್ಯಾರ್ಥಿಗಳು ಪ್ರೀತಿ ವಿಶ್ವಾಸದಿಂದ ಕಾಣ್ತಿದ್ದರು. ಆ ಪುಟ್ಟ ಬಾಲಕರು ತಮ್ಮ ತಾಯಿ ತಂದೆಯರನ್ನು ಬಿಟ್ಟು ವಿದ್ಯಾಭ್ಯಾಸಕ್ಕಾಗಿ ಬಲು ದೂರ ಬಂದಿರೋದ್ರಿಂದ ಅವರಿಗೆ ಪ್ರೀತಿ ವಿಶ್ವಾಸದ ಕೊರತೆ ಉಂಟಾಗಬಾರ್ದು ಅಂತ ಹೊಸ ಸನ್ನಿವೇಶಕ್ಕೆ ಹೊಂದ್ಕೊಳ್ಳಿಕ್ಕೆ ನೆರವಾಗ್ತಿದ್ರು. ಈ ಪ್ರೀತಿ ವಿಶ್ವಾಸ ಸ್ನೇಹ ಆದರಗಳ ವಾತಾವರಣ ನೋಡಿ ಬಾಲಗುರುವಿಗೆ ತುಂಬ ಸಂತೋಷ ಆಯಿತು. ಅಲ್ಲಿ ತಾನು ಬುದ್ಧಿವಂತ, ಅವದಡ್ಡ, ತಾನು ರಾಜಪುತ್ರ, ಅವನು ಬಡಬ್ರಾಹ್ಮಣರ ಮಗ, ತಾನು ಶಾಸ್ತ್ರಗಳನ್ನು ಕಲಿತ ಮೇಧಾವಿ, ಅವನು ಕೇವಲ ಕುಶಲಕರ್ಮಿ, ತಾನು ಬ್ರಾಹ್ಮಣ, ಅವನು ಶೂದ್ರ ಅನ್ನೋ ಭೇದ ಭಾವ ಏನೂ ಕಾಣಿಸಲಿಲ್ಲ. ರಾಷ್ಟ್ರದ 4 ದಿಕ್ಕುಗಳಿಂದಲೂ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿದ್ದರು. ಅವರೆಲ್ಲರ ತಾಯ್ನುಡಿಗಳು ಬೇರೆ ಬೇರೆಯಾಗಿದ್ದವು. ಅವರ ಮೈಬಣ್ಣ, ಎತ್ತರ, ದಾರ್ಢ್ಯ, ಅರ್ಹತೆ, ಸ್ವಭಾಷೆ, ಬುದ್ಧಿಶಕ್ತಿ ಎಲ್ಲದರಲ್ಲಿಯೂ ಅವರು ಬೇರೆ ಬೇರೆಯಾಗಿದ್ದರು. ಆದರೂ ಅಲ್ಲಿ ಭೇದ ಭಾವ ಇರಲಿಲ್ಲ, ಭಿನ್ನತೆಯೂ ಇರಲಿಲ್ಲ, ಸಂಕುಚಿತ ಭಾವ ಕೂಡ ಇರಲಿಲ್ಲ. ಏಕತೆ ಮತ್ತು ನಾವೆಲ್ಲರೂ ಸನಾತನ ವೈದಿಕ ಧರ್ಮಕ್ಕೆ ಸೇರಿದವರು ಎಂಬ ದೃಢ ನಂಬಿಕೆ ಇತ್ತು. ಈ ಎಲ್ಲ ದೇಶ ಪ್ರಾಂತ್ಯಗಳ ವಿದ್ಯಾರ್ಥಿಗಳು ಅಲ್ಲಿ ರಾಷ್ಟ್ರಭಾಷೆಯಾದ ಸಂಸ್ಕೃತದಲ್ಲಿಯೇ ಪಾಠ ಮಾಡಲಾಗ್ತಿತ್ತು. ಅರ್ಥವಾಗದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಠಿಣ ಅನ್ನಿಸಿದಾಗ ಅವರಿಗೆ ಆಯಾ ದೇಶ ಭಾಷೆಗಳಲ್ಲಿಯೂ ಕೂಡ ಆ ಭಾಗವನ್ನು ಕಠಿಣ ಭಾಗವನ್ನು ವಿವರಿಸಲಾಗ್ತಿತ್ತು. ಬಾಲಗುರು ಶಂಕರರು ಒಬ್ಬರ ಶಿಷ್ಯರು ಇಡೀ ದಿನವೆಲ್ಲ ವಿದ್ಯಾಪೀಠದಲ್ಲಿಯೇ ಕಳೆದರು. ತಾವು ಕಾಶಿಯಲ್ಲಿ ಇರುವಷ್ಟು ಕಾಲ ತಮ್ಮ ಅಧ್ಯಯನಕ್ಕೆ ಅಗತ್ಯವಾದ ಗ್ರಂಥಗಳನ್ನು ತಮಗೆ ಎರವಲು ಕೊಡಬೇಕೆಂದು ಕೇಳಿಕೊಂಡರು. ಕುಲಪತಿಯ ಆಜ್ಞೆಯಂತೆ ಗ್ರಂಥಪಾಲರು ಒಪ್ಪಿ ಗ್ರಂಥಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಪ್ಪಿಕೊಂಡ್ರು. ಬಾಲಗುರುವು ಶಿಷ್ಯರು ಸಾಯಂಕಾಲದ ವೇಳೆಗೆ ವಿದ್ಯಾಪೀಠದಿಂದ ಶ್ರೀ ಶಂಕರೇಶ್ವರನ ಗುಡಿಗೆ ಬಂದರು. ಆ ವೇಳೆಗಾಗಲೇ ಅನ್ನಪೂರ್ಣ ಮಂದಿರ ಪಾಕಶಾಲೆಯ ಮುಖ್ಯಸ್ಥರು 4-6 ಸಲ ಬಂದು ಯಾತ್ರಿಕರ ಮಧ್ಯಾಹ್ನದ ಊಟ ವ್ಯವಸ್ಥೆಗಾಗಿ ಕೇಳ್ಕೊಂಡು ಹೋಗಿದ್ರು. ಪಾಪ ಕಾದಿದ್ರು. ಬಾಲಗುರುವು ದೇವಾಲಯ ಪ್ರವೇಶ ಮಾಡುವ ವೇಳೆಗೆ ಆತನು ಮತ್ತೆ ಬಂದು ಬಾಲಗುರುವಿಗೆ ನಮಸ್ಕಾರ ಮಾಡ್ತಾ ವಿನಯದಿಂದ ನಮಸ್ಕರಿಸಿ, ಬಾಲಯತಿಯೇ, ತಮ್ಮ ಮಧ್ಯಾಹ್ನದ ಭಿಕ್ಷೆ ವ್ಯವಸ್ಥೆ ಮಾಡಬೇಕೆಂತ ಶ್ರೀ ವಿಶ್ವೇಶ್ವರ ದೇವಾಲಯದ ಮಹಂತರು ತಮಗೆ ತಿಳಿಸಿದ್ರು. ಅದಕ್ಕಾಗಿ ನಾವು ನಿಮ್ಮನ್ನು ನೋಡಲಿಕ್ಕೆ ಅಂತ ಮಧ್ಯಾಹ್ನವೇ ಇಲ್ಲಿಗೆ ಬಂದ್ವಿ. ತಾವು ಕಾಶಿಯ ವಿದ್ಯಾಪೀಠಕ್ಕೆ ನಿರ್ಮಾಣಿಸಿರುವಾಗ ಹೋಗಿದ್ದೀರಾ ಅಂತ ನಮಗೆ ಇಲ್ಲಿ ಅರ್ಚಕರು ತಿಳಿಸಿದ್ರು. ತಮಗೆಲ್ಲ ಇದರಿಂದ ಭಿಕ್ಷೆ ಆಯಿತೆ ಅಥವಾ ಉಪವಾಸವೇ ಅಂತ ಕೇಳಿದರು. ಶಂಕರರು, ಈ ದಿನ ಮಾತ್ರ ನಮ್ಮ ದಿನಚರಿಯಲ್ಲಿ ವ್ಯತ್ಯಾಸವಾಯಿತು. ಇನ್ನು ಮೇಲೆ ನಾವು ಮಧ್ಯಾಹ್ನ ಕಾಲ ಇಲ್ಲಿಯೇ ಇರ್ತೇವೆ. ಈ ದಿನ ವಿದ್ಯಾಪೀಠದ ಕುಲಪತಿಯು ನಮ್ಮನ್ನು ಸತ್ಕರಿಸಿದರು. ವಿದ್ಯಾಲಯದಲ್ಲಿಯೇ ಫಲಾಹಾರ ಮಾಡಿದೆವು ಅಂತ ಹೇಳಿದರು. ಮಾರನೇ ದಿನದಿಂದ ಕಟ್ಟುನಿಟ್ಟಾದ ದಿನಚರಿ ಪ್ರಾರಂಭವಾಯಿತು. ತೀರಾ ನಸುಕಿನಲ್ಲಿಯೇ ಸ್ನಾನ, ಜಪಾನುಷ್ಠಾನ, ಶ್ರೀ ವಿಶ್ವೇಶ್ವರ ದರ್ಶನ, ಅನಂತರ ಬಿಡಾರಕ್ಕೆ ಭಕ್ತರು ತಂದಿಟ್ಟ ಹಾಲನ್ನು ಕುಡಿದು ಗ್ರಂಥಾಧ್ಯಯನ ಮತ್ತು ಟಿಪ್ಪಣಿಗಳನ್ನು ಬರೆದುಕೊಳ್ಳೋದು. ಮಧ್ಯಾಹ್ನ ಪುನಃ ಗಂಗಾ ಸ್ನಾನ, ಜಪ, ಯಾವುದಾದ್ರೂ ದೇವಾಲಯದ ದರ್ಶನ, ಅನಂತರ ಬಿಡಾರದಲ್ಲಿಯೇ ಭಿಕ್ಷೆ, ಬೆಳಗ್ಗೆ ಅಧ್ಯಯನ ಮಾಡಿದ ಗ್ರಂಥಗಳ ಬಗ್ಗೆ ಚರ್ಚೆ ಮತ್ತು ಗ್ರಂಥಾಧ್ಯಯನ, ತಮ್ಮನ್ನು ಕಾಣಲು ಬರ್ತಿರ್ತಕ್ಕಂಥ ವಿದ್ವಾಂಸರನ್ನು ವಿಚಾರ ವಿನಿಮಯ, ಚರ್ಚೆ. ಸಾಯಂಕಾಲ ಮತ್ತೆ ಗಂಗಾ ಸ್ನಾನ ಮಾಡೋದು, ಜಪಾನುಷ್ಠಾನ ಮಾಡ್ಕೊಳ್ಳೋದು, ವಿಶ್ವೇಶ್ವರನ ದರ್ಶನ ಮಾಡೋದು, ಕಾಶಿಯ ಹಿರಿಯ ವಿದ್ವಾಂಸರನ್ನು ಭೇಟಿ ಮಾಡೋದು, ಶಾಸ್ತ್ರ ವಿಚಾರ ವಿಮರ್ಶೆ, ರಾತ್ರಿ ಫಲಹಾರ, ನಿದ್ರೆ ಬರುವವರೆಗೂ ಶಿಷ್ಯರೊಡನೆ ಚರ್ಚೆ. ಇದು ದಿನಚರಿ ಆಗಿತ್ತು. ಸುಮಾರು 2 ತಿಂಗಳ ಕಾಲದಲ್ಲಿ ಶಂಕರರು ಎಲ್ಲ ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡಿಬಿಟ್ರು. ಬಹುಜನ ವಿದ್ವಾಂಸರನ್ನು ಭೇಟಿ ಮಾಡೋದು, ಶಾಸ್ತ್ರ ವಿಮರ್ಶೆ ಮಾಡಿಬಿಟ್ಟಿದ್ರು. ಈ ಸಮಯದಲ್ಲಿ ಒಂದು ದಿನ ಮಧ್ಯಾಹ್ನದ ಭಿಕ್ಷುವಾಗಿ ಕಾಶಿ ಒಬ್ಬರ ಮನೆಗೆ ವೇದಾಂತದ ಕುರಿತು ಚರ್ಚೆ ಮಾಡ್ತಿದ್ದಾಗ ಒಬ್ಬ ಬ್ರಹ್ಮಚಾರಿಯು ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿ ಕೈ ಮುಗಿದು ತಲೆಬಾಗಿ ಬಾಲಗುರುವಿನ ಮುಂದೆ ನಿಂತ್ಕೋತಾನೆ. ಬಾಲಗುರು ಬ್ರಹ್ಮಚಾರಿ ತಿರುಗಿ ಅತ್ರ ಉಪವಿಶ ಅಂತ ಹೇಳ್ತಾನೆ. ಪಂಡಿತರೊಡನೆ ವಾಕ್ಯಾರ್ಥವನ್ನು ಮುಂದುವರಿಸ್ಕೋತಾರೆ. ಸೂರ್ಯಾಸ್ತಕ್ಕೆ ಸ್ವಲ್ಪ ಮುನ್ನ ಚರ್ಚೆ ಮುಗಿಯುತ್ತೆ. ಪಂಡಿತರು, ಬಾಲ ಎತ್ತಿ ಬರೆಯರೆ, ತಮ್ಮ ನಿಶ್ಚಿತ ಅಭಿಪ್ರಾಯವೇನು ನನಗೆ ಅರ್ಥವಾಯಿತು. ಆದರೂ ಇಷ್ಟು ವರ್ಷ ಅರ್ಧ ಶತಮಾನದ ಕಾಲ ನಾನು ನಂಬಿಕೊಂಡು ಬಂದು ಸರಿ ಇಲ್ಲ ಅಂದರೆ ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಆದರೂ ಪುನಃ ತಮ್ಮನ್ನು ನೋಡಬೇಕು, ತಮ್ಮ ಮಾತನ್ನು ನಾನು ಕೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತೊಮ್ಮೆ ಬರ್ತೇನೆ, ಬರಬಹುದೇ, ನೀವು ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರು.
ಸರಿ, ಅದಕ್ಕೆ ಶಂಕರಾಚಾರ್ಯರು ಅವಶ್ಯಕವಾಗಿ ಬನ್ನಿ, ನಿಮ್ಗೆ ಯಾವತ್ತೂ ಸುಸ್ವಾಗತ ಅಂದರು. ಪಂಡಿತರು ಹೊರಟೋದ್ಮೇಲೆ ಬ್ರಹ್ಮಚಾರಿ ಅಂತ ತಿರುಗಿ, ಅಪ್ಪ ನೀನು ಯಾರು, ಏನು ಬಂದುದು, ನನ್ನಿಂದ ಏನಾಗಬೇಕು ಅಂತ ಕೇಳಿದ್ರು. ಆಗ ಅವನು ಎದ್ದು ನಿಂತ್ಕೊಂಡು ಪುನಃ ನಮಸ್ಕಾರ ಮಾಡ್ತಾ, ಭಗವಾನ್, ನಾನು ತಮ್ಮ ಆಶ್ರಯ ಕೋರಿ ಬಂದಿದ್ದೇನೆ, ತಮ್ಮ ಶಿಷ್ಯನಾಗುವ ಅಪೇಕ್ಷೆಯಿಂದ ಬಂದಿದ್ದೇನೆ ಎಂದನು. ಅನಂತರ ಮುಂದುವರಿದು, ದಕ್ಷಿಣದ ಚೋಳ ದೇಶದವನು, ಅಹೋಬಲ ಕ್ಷೇತ್ರ ವಾಸಿ. ನನ್ನ ಹೆಸರು ವಿಷ್ಣು ಶರ್ಮಾ, ತಂದೆ ಮಾಧವ ಶರ್ಮಾ, ತಾಯಿ ಲಕ್ಷ್ಮೀದೇವಿ. ಆರಂಭದ ವಿದ್ಯಾಭ್ಯಾಸ ಅಹೋಬಲದಲ್ಲಿಯೇ ತಂದೆಯವರಲ್ಲಿಯೇ ಆಯಿತು. ಬಾಲ್ಯದಲ್ಲಿಯೇ ನನ್ನ ತಂದೆ ನಿಧನರಾದರು. ನನ್ನನ್ನು ಸಾಕಿ ಸಲಹುವ ಬಂಧು ಬಳಗ ಯಾರೂ ಇರಲಿಲ್ಲ. ಅಹೋಬಲ ಕ್ಷೇತ್ರದ ಶ್ರೀ ನೃಸಿಂಹ ದೇವಾಲಯದಲ್ಲಿಯೇ ನಾನು ವೇದಾಧ್ಯಯನ ಮಾಡ್ತಾ ದೇವರ ಸೇವೆ ಮಾಡಿಕೊಂಡೇ ಇದ್ದೆ. ಸ್ವಲ್ಪ ಕಾಲ ಶ್ರೀರಂಗದಲ್ಲಿ ಸೋದರ ಮಾವನ ಬಳಿ ಇದ್ದು ಅಧ್ಯಯನ ಮಾಡಿದೆ. ಶ್ರೀ ನೃಸಿಂಹಸ್ವಾಮಿಯ ಪ್ರೇರಣೆಯಂತೆ ಶಾಸ್ತ್ರ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಗೆ ಬಂದೆ. ಕಾಶಿ ವಿದ್ಯಾಪೀಠದಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ತರ್ಕವನ್ನು ಓದಿದ್ದೇನೆ. ಈಗ ನನಗೆ ವೇದಾಂತ ಸೂತ್ರಗಳ ಪಾಠ ಆಗ್ತಾ ಇದೆ ಅಂತ. ತಮ್ಮನ್ನು ದರ್ಶನ ಮಾಡಿದಾಗಿಂದಲೂ ತಮ್ಮನ್ನು ಆಶ್ರಯಿಸಬೇಕೆಂದು ತಾವೇ ನನ್ನ ಗುರು ದೈವವೆಂದು ಮನಸ್ಸಿನಲ್ಲಿ ಪ್ರೇರಣೆ ಆಗ್ತಾ ಇತ್ತು. ಅದರ ಒತ್ತಡ ಹೆಚ್ಚಾಯಿತು. ನಮ್ಮ ಆಚಾರ್ಯರನ್ನು ಕೇಳಿದೆ. ಅವರು ಕುಲಪತಿಯ ಅಪ್ಪಣೆ ಪಡೆ ಎಂದರು. ಕುಲಪತಿಯವರನ್ನು ಕೇಳಿದೆ. ಅವರು ಬಾಲಗುರು ಶ್ರೀ ಶಂಕರನ ದರ್ಶನ ಮಾಡಿ ಅವರು ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸುವರೋ ಕೇಳು, ಒಪ್ಕೊಂಡ್ರೆ ನಿನ್ನನ್ನು ವಿದ್ಯಾಪೀಠದಿಂದ ಕಳಿಸ್ಕೊಡ್ತೇನೆ ಎಂದರು. ಈಗ ತಮ್ಮ ಆಶ್ರಯ ಕೋರಿ ಬಂದಿದ್ದೇನೆ ಅಂತಂದರು. ಬಾಲಗುರು ಕ್ಷಣಕಾಲ ಸುಮ್ಮನಿದ್ದು, ಬ್ರಹ್ಮಚಾರಿ, ಈಗ ಸಾಯಂ ಸ್ನಾನ ಅನುಷ್ಠಾನಕ್ಕೆ ನಾವು ಹೊರಡಬೇಕು. ನೀನು ನಾಳೆಯ ಮಧ್ಯಾಹ್ನ ನಮ್ಮ ಭಿಕ್ಷೆಯ ಸಮಯಕ್ಕೆ ಬಾ, ನನ್ನ ನಿರ್ಧಾರವನ್ನು ತಿಳಿಸ್ತೇನೆ ಅಂತಂದರು. ಬ್ರಹ್ಮಚಾರಿಯು ಮತ್ತೊಮ್ಮೆ ನಮಿಸಿ ಹೊರಟು ಹೋಗ್ತಾನೆ. ಶಂಕರರು ಅವರ ಶಿಷ್ಯರು ತಮ್ಮ ದಿನಚರಿಗಾಗಿ ಗಂಗೆ ಹತ್ರ ಹೋಗ್ತಾರೆ. ಆ ರಾತ್ರಿ ಫಲಾಹಾರ ಆದಮೇಲೆ ಬಾಲಗುರು ಶಿಷ್ಯರೊಡನೆ ಬ್ರಹ್ಮಚಾರಿಯ ಕೋರಿಕೆಯನ್ನು ಕುರಿತು ಪ್ರಸ್ತಾಪ ಮಾಡ್ತಾರೆ. ತರುಣ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದನಂತೆ ಕಾಣ್ತಾನೆ. ನಮ್ಮೊಡನೆ ಈ ಪಾರಿವ್ರಾಜಿಕ ಜೀವನಕ್ಕೆ ಹೊಂದಿಕೊಂಡ್ರೆ ಶಿಷ್ಯರನ್ನಾಗಿ ಸ್ವೀಕರಿಸ್ಕೊಳ್ಬೋದು ಅಂತ ಪರಮೇಶ್ವರ ಹೇಳ್ತಾನೆ. 16 ವರ್ಷದಿಂದ ಸ್ವಂತ ಸ್ಥಳವನ್ನು ಬಿಟ್ಟು ಇಲ್ಲಿಗೆ ಬಂದು ವಿದ್ಯಾಪೀಠದಲ್ಲಿದ್ದಾನೆ. ಇಲ್ಲಿನ ಜೀವನ ಒಗ್ಗಿದವನಿಗೆ ನಮ್ಮೊಡನೆ ಇರಲು ಕಷ್ಟವಾಗದು. ಊರಿಂದ ಊರಿಗೆ ಪ್ರಯಾಣ ಮಾಡ್ತಿರ್ತಕ್ಕಂಥ ನಮ್ಮನ್ನು ಕಾಲಕ್ಕೆ ಆಹಾರ, ವಿಶ್ರಾಂತಿ, ಅನುಕೂಲವಾದ ವಸತಿ ಇವುಗಳಿಗೆ ಕೊರತೆ ಉಂಟಾಗಬಹುದು. ಇವೆಲ್ಲವುಗಳು ಆತನು ಹೊಂದಿಕೊಳ್ಳುವುದಾದರೆ ಆತ ಬರಲಿ ಅಂತ ಸದಾಶಿವ ನಾರಾಯಣ ಹೇಳ್ತಾರೆ. ಬಾಲಗುರು ಎಲ್ಲರ ಮಾತನ್ನು ಕೇಳಿ, ನಾಳೆ ಆತ ಬಂದಾಗ ನೀವೇ ಎಲ್ಲವನ್ನ ಆತನಿಗೆ ಹೇಳಿ, ಆತ ಅದಕ್ಕೆಲ್ಲ ರೆಡಿ ಅಂತಂದ್ರೆ ನಮ್ಮಲ್ಲಿ ಇಟ್ಕೊಳ್ಳೋಣ ಅಂತಂದರು. ಮಾರನೇ ದಿನ ವಿಷ್ಣು ಶರ್ಮನನ್ನು ಕರೆದುಕೊಂಡು ಆತನ ವಿದ್ಯಾಗುರುವೇ ಬಂದು, ಈತ ತುಂಬ ಯೋಗ್ಯ, ವಿದ್ಯಾವಿನಯ ಸಂಪನ್ನ, ತಮ್ಮ ಆಶ್ರಯಕ್ಕಾಗಿ ಹಾತೊರಿತಿದ್ದಾನೆ, ದಯಮಾಡಿ ಶಿಷ್ಯನಾಗಿ ಸ್ವೀಕರಿಸಿ ಅಂತ ಕೋರಿದರು. ವಿಷ್ಣು ಶರ್ಮ ತಾನು ಎಲ್ಲ ಪರಿಸ್ಥಿತಿಗೂ ಹೊಂದಿಕೊಳ್ಳುವುದಾಗಿ ವಚನ ಕೊಟ್ಟರು. ಅವತ್ತಿಂದಲೇ ಆತ ಈ ಗೋಷ್ಠಿಯ ಹೊಸ ಸದಸ್ಯನಾಗಿ ಸೇರ್ಕೊಂಡ್ಬಿಡ್ತಾನೆ. ಬಾಲಗುರು ಆತನನ್ನು ಸ್ವಲ್ಪ ದಿನ ಪರೀಕ್ಷಿಸಿ ಆತನಿಗೆ ಸಹಜವಾದ ವೈರಾಗ್ಯವು ಜ್ಞಾನಾಪೇಕ್ಷೆಯೂ ಇದೆ ಅಂತ ಅರ್ಥ ಮಾಡಿಕೊಂಡು ಸನ್ಯಾಸವನ್ನು ಕೊಟ್ಟು ಶ್ರೀ ಸರಂದನ ಅಂತ ನಾಮಕರಣ ಮಾಡಿದರು. ಹೀಗೆ ಬಾಲಗುರು ಶ್ರೀ ಶಂಕರರ ಶಿಷ್ಯವೃಂದದಲ್ಲಿ 3 ಬ್ರಹ್ಮಚಾರಿಗಳು, ಓರ್ವ ಸನ್ಯಾಸಿಯು, ಹಲವರು ಗೃಹಸ್ಥರು ಸೇರಿದರು. ಶ್ರೀ ಶಂಕರೇಶ್ವರ ಮಂದಿರದ ಒಂದು ಸಣ್ಣ ವಿದ್ಯಾಶಾಲೆ ಆಯಿತು. ಅಲ್ಲಿ ಪ್ರೌಢಶಾಸ್ತ್ರ, ಗೋಷ್ಠಿ, ವಾಕ್ಯಾರ್ಥಗಳ ಬೀಡುಕು ಆಯಿತು. ಯಾವುದು ಆ ಒಂದು ವಿದ್ಯಾಪೀಠ. ಒಂದು ಪ್ರಾತಃ ಕಾಲ ಇನ್ನೂ ಕತ್ಲಾಗೇ ಇತ್ತು. ಆಚಾರ್ಯರು ಗಂಗಾ ಸ್ನಾನಕ್ಕಾಗಿ ಹೋಗ್ತಾರೆ. ಜೊತೆಯಲ್ಲಿ ಶಿಷ್ಯರ ಒಂದು ಗುಂಪು ಇರುತ್ತೆ. ಎಲ್ಲರೂ ಗಂಗೆಯಲ್ಲಿ ಇಳಿದು ಸ್ನಾನ ಮಾಡ್ತಾರೆ. ಹತ್ತಿರದಲ್ಲಿಯೇ ಇದ್ದ ಬೇರೊಬ್ಬ ವೃದ್ಧ ಸನ್ಯಾಸಿ ಇವರು ಬರ್ತಿದ್ದ ಹಾಗೆ ತನ್ನ ಬಟ್ಟೆಗಳನ್ನ ಎತ್ಕೊಂಡು ಇವರಿಗಿದ್ದ ಜಾಗದಿಂದ ಮೇಲಕ್ಕೆ ಸರಸರ ಹೊರಟೋಗ್ತಾನೆ. ನಾರಾಯಣನು, ಯಾಕೆ ಸ್ವಾಮಿ ಸ್ನಾನ ಮಾಡದೆಯೇ ಹೊರಟು ಬಿಟ್ರಿ? ಇನ್ನೂ ಕತ್ತಲೆ ಇದೆ, ಜೋಕೆ ಎಲ್ಲಾದರೂ ಜಾರಿ ಬಿದ್ದಿರಿ ಇಂದ. ಸನ್ಯಾಸಿಯು, ನಿಮ್ಮ ಮೈಲಿಗೆ ನೀರು ಸೋಕೀತು ಎಂದು ಇನ್ನೂ ಮೇಲಕ್ಕೆ ಹೋಗ್ತಿದ್ದೇನೆ ಎಂದನು. ಆತನ ಮಾತನ್ನು ಕೇಳಿ ಎಲ್ರಿಗೂ ನಗೆ ಬಂತು. ಪರಮೇಶ್ವರ, ಇನ್ನೂ ಮೇಲಕ್ಕೆ ಹೋಗಿ ಸ್ವಾಮಿ, ನಿಮಗೆ ತುಂಬ ಮಡಿಯಾದ ನೀರೇ ಸಿಗುತ್ತೆ ಅಂತ ಅವನು ಕುಚೋದ್ಯ ಮಾಡ್ದ. ಆಚಾರ್ಯರು ಅವನನ್ನು ಗದರಿಸಿ ಸುಮ್ಮನಾಗಿಸ್ಬಿಟ್ರು. ಎಲ್ಲರ ಸ್ನಾನವೂ ಜಪಾನುಷ್ಠಾನವೂ ಮುಗಿದು ಹೊರಡುವ ವೇಳೆಗೆ ಸೂರ್ಯೋದಯವಾಗಿತ್ತು. ಆಚಾರ್ಯನ ಜೊತೆ ಎಲ್ಲರೂ ಶ್ರೀ ವಿಶ್ವೇಶ್ವರನ ದರ್ಶನಕ್ಕೆ ಹೊರಟರು. ಆ ಸನ್ಯಾಸಿ ಇವರಿಗಿಂತ ಸ್ವಲ್ಪ ಮುಂದೆ ಹೋಗ್ತಿದ್ದ. ಆತನ ಹಣೆ ಮೇಲೊಂದು ಗಂಧದ ಊರ್ಧ್ವ ಪುಂಡ್ರವಿತ್ತು. ಎದೆ ತೋಳುಗಳಲ್ಲಿಯೂ ಪುಂಡ್ರ ವಿರಾಜಿಸ್ತಿತ್ತು. ಆತ ಭಾಗವತರಂತೆ ಕಾಣ್ತಿದ್ದ. ಹೆಜ್ಜೆ ಹೆಜ್ಜೆಗೂ ಗೋವಿಂದ ಗೋವಿಂದ ಅಂತಿದ್ದಂತ. ಶ್ರೀ ವಿಶ್ವೇಶ್ವರ ಗುಡಿಯ ಸಮೀಪ ಬಂದಾಗ ಆತ ತನ್ನ ಕೈಲಿದ್ದ ತಾಳೆ ಈಸನ್ನು ಕಣ್ಣಿಗೆ ಅಡ್ಡವಾಗಿ ಹಿಡಿದುಕೊಂಡ್ಬಿಟ್ಟ. ಇದನ್ನು ಕಂಡ ಪರಮೇಶ್ವರ ಪುನಃ ಪ್ರಶ್ನಿಸಿದ, ಇದೇನು ಸ್ವಾಮಿಗಳೇ, ದೇವಸ್ಥಾನದ ಹತ್ತಿರ ಬಂದ ಕೂಡಲೇ ಕಣ್ಣಿಗೆ ಅಡ್ಡವಾಗಿ ಬೀಸನಿಗೆ ಹಿಡಿದುಕೊಂಡ್ರಿ? ಎಲ್ಲಾದರೂ ಎದುರಿಗೆ ಬರ್ತಿರೋರು ಡಿಕ್ಕಿ ಹೊಡೆದು ಬಿಟ್ರಿ ಜೋಕೆ ಎಂದ. ಆ ಸನ್ಯಾಸಿಯು, ಶಿವನನ್ನು ನೋಡಿದರೆ ಸ್ನಾನ ಮಾಡಬೇಕಾಗುತ್ತದೆ, ಅದಕ್ಕೆ ಶಿವಲಿಂಗ ಕಣ್ಣಿಗೆ ಬೀಳದಂತೆ ಅಡ್ಡ ಹಿಡಿದೆ ಎಂದ. ಪರಮೇಶ್ವರನು ಪುನಃ, ಏನು ಸ್ವಾಮಿಗಳೇ ಈ ವಿಚಿತ್ರ, ಶಿವನನ್ನು ನೋಡಿದರೆ ಸ್ನಾನವನ್ನೇಕೆ ಮಾಡಬೇಕು? ಶಿವ ಅಂದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಶಿವಲಿಂಗ ರೂಪ ಮೂಡೋಲ್ವೇ ಎಂದು ಪ್ರಶ್ನಿಸಿದ. ಶಿವ ಸ್ಮಶಾನವಾಸಿಯಲ್ಲವೇ, ಅವನನ್ನು ನೋಡಿದರೆ ಮೈಲಿಗೆ ಆಗತ್ತೆ, ಸ್ನಾನ ಮಾಡಬೇಕು ಎಂದ ಸನ್ಯಾಸಿ.
ಎಲ್ಲರಿಗೂ ನಗು ಬಂದ್ಬಿಡ್ತು. ಪರಮೇಶ್ವರನು, ಸ್ವಾಮಿಗಳೇ, ಈ ಕಾಶಿಯಲ್ಲಿ ಎಲ್ಲೆಲ್ಲೂ ಶಿವಲಿಂಗಗಳು ತುಂಬಿವೆಯಲ್ಲ, ಶಿವನ ಶಿರಸ್ಸಿನಲ್ಲಿರೋ ಗಂಗೆಯಲ್ಲಿ ಸ್ನಾನ ಮಾಡಿದ್ರಲ್ಲ, ಅದು ಮೈಲಿಗೆ ಆಗಲಿಲ್ವೇ? ಸನ್ಯಾಸಿ ಕೋಪ ಬಂತು. ಎಲ್ಲೋ ಬ್ರಹ್ಮಚಾರಿ, ಗಂಗೆಯು ವಿಷ್ಣುಪಾದದಿಂದ ಉದ್ಭವಳಾದ ನಮಗೆ ನಿನಗೆ ತಿಳಿಯದೇನು? ಎಂತಹ ದಡ್ಡನೋ ನೀನು? ಪರಮೇಶ್ವರನು ಪುನಃ ಪ್ರಶ್ನಿಸಿದ. ಈಗ ತಿಳಿತು, ಆದರೆ ಈ ಶೈವ ಕ್ಷೇತ್ರವಾದ ಕಾಶಿಗೆ ಯಾಕೆ ಬಂದರೋ? ಸನ್ಯಾಸಿ ಪರಮೇಶ್ವರನನ್ನು ನುಂಗು ಹಂಗೆ ನೋಡಿಕೊಂಡು, ಎಲ್ಲೋ ಒಟುವೆ, ಕಾಶಿಗೆ ಬಂದು ಶಿವದರ್ಶನಕ್ಕಲ್ಲ, ಶ್ರೀ ಬಿಂದುಮಾಧವನ ದರ್ಶನಕ್ಕೆ ಎಂದು ಗದರಿಸ್ತಾನೆ. ಇಲ್ಲಿಯವರೆಗೆ ಸುಮ್ಮನೆ ಬರ್ತಿದ್ದ ಆಚಾರ್ಯರು ಯತಿಗಳೇ ಹೇಳ್ತಾರೆ, ಶಿವ, ವಿಷ್ಣು, ದೇವಿ, ಗಣಪತಿ, ಸೂರ್ಯ, ಬ್ರಹ್ಮ ಇತ್ಯಾದಿ ನಾಮಗಳೆಲ್ಲವೂ ಒಬ್ಬನೇ ದೇವನ ಹೆಸರುಗಳು. ಏಕಂ ಸತ್ ವಿಪ್ರಾಹ ಬಹುದಾದ ವದಂತಿ, ಏಕೋ ದೇವ ಸರ್ವಭೂತೇಶು ಗೂಢ ಅಂತ. ವೇದವಾಣಿಯನ್ನು ಕೇಳಿಲ್ವೇ? ಇರುವ ದೇವನು ಒಬ್ಬನೇ, 100 ಅಲ್ಲ, 1000 ಅಲ್ಲ, ಆದರೆ ಅವನ ನಾಮಗಳು ಅಸಂಖ್ಯಾತವಾಗಿವೆ. ನಮ್ಮ ಮನಸ್ಸಿನ ಪರಿಪಾಕ, ಬುದ್ಧಿ, ಸಂಸ್ಕಾರಕ್ಕೆ ತಕ್ಕಂತೆ ನಮಗೆ ಪ್ರಿಯವಾದ ನಾಮವನ್ನು, ರೂಪವನ್ನು ಆರಿಸಿಕೊಂಡು ಆ ನಾಮರೂಪದಲ್ಲಿ ನಾವು ಏಕಾಗ್ರ ಮನಸ್ಕರಾಗಿ ಉಪಾಸನೆ ಮಾಡಬೇಕು. ದೇವದೇವ ಮೂರ್ತಿಗಳಲ್ಲಿ ಭೇದ ಭಾವ ಮಾಡಬಾರ್ದು. ಆದ್ದರಿಂದ ಆಯಾ ದೇವದೇವತೆಗಳ ಉಪಾಸಕರಲ್ಲಿ ಭೇದ ಭಾವ ಮೂಡಿ ನನ್ನ ದೇವರು ದೊಡ್ಡವನು, ನಿನ್ನ ದೇವರು ಚಿಕ್ಕವನು ಎಂಬ ತಾರತಮ್ಯ ಮೂಡುತ್ತೆ. ಅದು ದ್ವೇಷ, ವೈಷಮ್ಯಕ್ಕೆ ಕಾರಣ ಮಾಡಿಕೊಡುತ್ತೆ. ಈ ದ್ವೇಷ ವೈಷಮ್ಯಗಳಿಂದ ಸಮಾಜದ, ದೇಶದ ಏಕತೆಗೆ, ಒಗ್ಗಟ್ಟಿಗೆ ಭಂಗ ಬರುತ್ತೆ. ಜನರಲ್ಲಿ ಐಕ್ಯಮತ್ಯ ನಾಶವಾಗುತ್ತದೆ ಎಂದರು. ಮಳೆ ನೀರು ನಾನಾ ಹಳ್ಳ ಕೊಳ್ಳ ಹೊಳೆ ನದಿಗಳ ಮೂಲಕ ಹರಿದು, 100 ಕಾಡು ಮೇಡು ಬೆಟ್ಟ ಬಯಲುಗಳಲ್ಲಿ ಹರಿದು ನೆಲವನ್ನು ತಂಪಾಗಿಸಿ, ಬೆಳೆಯನ್ನಿಟ್ಟು ಜೀವರಾಶಿಯನ್ನು ಪೋಷಿಸಿ ಕಟ್ಟ ಕಡೆಗೆ ಸಮುದ್ರಕ್ಕೆ ಬರಲ್ವೇ? ಹಾಗೆ ಶಿವ, ಕೇಶವ, ಹರಿ, ಹರ ಇತ್ಯಾದಿ ಭಗವನ್ನಾಮಗಳು ಆಯಾ ಭಕ್ತರ ಹುನ್ಮನಗಳನ್ನು ಅರಳಿಸಿ ಅವರಿಗೆ ಧರ್ಮ ಮಾರ್ಗದಲ್ಲಿ ನಡೆಯಲು ಪ್ರೇರಣೆಯನ್ನು ನೀಡುತ್ತವೆ. ಎಲ್ಲ ದೇವರ ಪೂಜೆ ಉಪಾಸನೆಯಲ್ಲೂ ಎಲ್ಲೆಲ್ಲಿಯೂ ವ್ಯಾಪಕನಾಗಿರ್ತಕ್ಕಂತಹ ಏಕೋ ದೇವ ಸರ್ವಭೂತೇಶು ಗೂಢ ಆ ಪರಮಾತ್ಮನಿಗೆ ಸಲ್ಲುತ್ತೆ. ಸ ಶಿವಸ್ಸ ಹರಿಸ್ಸೇಂದ್ರ ಸೋಕ್ಷರ ಪರಮಸ್ವರಾಟ್. ನಿಮ್ಮ ವಿಪರೀತ ಕಲ್ಪನೆಯನ್ನು ಬಿಟ್ಟು ಬಿಡಿ ಅಂತ ಸರಳವಾದ ನುಡಿಗಳಲ್ಲಿ ವಿವರಿಸ್ತಾರೆ. ಆ ಸನ್ಯಾಸಿ ಆಚಾರ್ಯರನ್ನು ಎವೆ ಇಕ್ಕುದು ನೋಡ್ತಿದ್ದು, ಬಾಲಸ್ವಾಮಿಗಳೇ, ನಾನೇನು ಹೆಚ್ಚು ಓದಿದವನಲ್ಲ, ಇಲ್ಲಿಯವರೆಗೆ ಹೀಗೆಯೇ ಮೂಡದಂತೆ ಈ ವಿಪರೀತ ಭಾವನೆಯಲ್ಲಿಯೇ ಇದ್ದೆ. ತಾವು ನನ್ನ ಕಣ್ತೆರೆಸಿದ್ರಿ, ನಾನು ಕೃತಾರ್ಥನಾದೆ ಅಂತ ಹೇಳಿ ಆಚಾರ್ಯರಿಗೆ ನಮಸ್ಕಾರ ಮಾಡ್ತಾನೆ. ಆಚಾರ್ಯರೊಡನೆ ಶ್ರೀ ವಿಶ್ವನಾಥ ಸ್ವಾಮಿಯ ದರ್ಶನವನ್ನು ಮಾಡ್ತಾನೆ. ಅನಂತರ ಅವರೊಡನೆ ಸ್ವಲ್ಪ ಕಾಲವಿದ್ದು ಆಧ್ಯಾತ್ಮಿಕ ಸಾಧನ ಮಾರ್ಗವನ್ನು ಕಂಡುಕೊಳ್ತಾನೆ. ನೋಡಿ ಹೇಗೆ ಅಲ್ವಾ? ಬಾಲಗುರು ಶಂಕರರು ವಾರಣಾಸಿ ಕ್ಷೇತ್ರಕ್ಕೆ ಬಂದ ಉದ್ದೇಶ ನೆರವೇರಿತ್ತು. ಶಾಸ್ತ್ರ ಗ್ರಂಥಗಳನ್ನೆಲ್ಲ ಓದಿ ಅವರು ಅಧ್ಯಯನ ಮಾಡಿದ್ರು. ಬಹಳ ಜನ ವಿದ್ವಾಂಸರೊಡನೆ ಚರ್ಚೆ ಮಾಡಿದ್ರು. ಅವರಿಗೆ ತಮ್ಮ ಗ್ರಂಥ ರಚನೆಗೆ ಅಗತ್ಯವಾಗಿರ್ತಕ್ಕಂಥ ನೆಲೆಗಟ್ಟು ಸಿದ್ಧವಾಯಿತು. ಇನ್ನು ತಾವು ಬೇಗ ಬದರಿ ಕ್ಷೇತ್ರಕ್ಕೆ ಹೋಗಿ ಗ್ರಂಥ ರಚನೆಗೆ ಕಾರ್ಯ ಕೈಗೊಳ್ಳಬೇಕು ಅನಿಸ್ತು. ಅದನ್ನು ಶಿಷ್ಯರಿಗೆ ತಿಳಿಸಿದ್ರು. ಪ್ರಯಾಣಕ್ಕೆ ರೆಡಿಯಾದರು. ಸರಿ, ಎಲ್ಲ ವಿದ್ಯಾಪೀಠದ ಪಂಡಿತರು, ರಾಜಸ್ಥಾನದ ವಿದ್ವಾಂಸರೆಲ್ಲರನ್ನು ಕಂಡು ಅವರಿಗೆ ತಮ್ಮ ಆಭಾರ ಮನ್ನಣೆಯನ್ನು ಸಲ್ಲಿಸಿದರು. ಆ ವೇಳೆಗಾಗಲೇ ಅವರ ಪ್ರತಿಭೆ, ವೈದುಷ್ಯಗಳು, ಅವರ ವಿನಯ, ಸೌಜನ್ಯಗಳು ಎಲ್ಲರಲ್ಲೂ ಪ್ರೀತಿ, ವಿಶ್ವಾಸ ಸುತ್ತ ಹರಡಿಬಿಟ್ಟಿತ್ತು. ಬಾಲಗುರುವನ್ನು ಅರಮನೆಗೆ ಆಹ್ವಾನಿಸಿ ಸ್ವತಃ ಕಾಶಿಯ ಮಹಾರಾಜ ಈಶ್ವರೀ ಕೃಷ್ಣಸಿಂಹನೇ ಶ್ರೀ ಶಂಕರೇಶ್ವರ ದೇವಾಲಯಕ್ಕೆ ಬಂದು ಬಾಲಗುರುವಿನ ದರ್ಶನ ಮಾಡಿದ. ಫಲಪುಷ್ಪಗಳನ್ನು ಒಪ್ಪಿಸಿ, ಯತಿವರ್ಯರೇ, ನಮ್ಮ ಆಸ್ಥಾನದ ವಿದ್ವಾಂಸರು ತಮ್ಮನ್ನು ತುಂಬ ಪ್ರಶಂಸಿಸಿದರು. ತಮ್ಮ ವೈದುಷ್ಯ ಪ್ರತಿಭೆಗಳನ್ನು ತುಂಬ ಮೆಚ್ಚಿಕೊಂಡರು. ತಮ್ಮಂತಹ ಬಾಲವಿದ್ವಾಂಸರ ದರ್ಶನವಾದ್ದು ನನ್ನ ಭಾಗ್ಯ. ತಾವೊಮ್ಮೆ ನಮ್ಮ ಅರಮನೆಗೆ ದಯಮಾಡಿಸಿ ನಮ್ಮ ಸೇವೆ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ನನ್ನ ಪ್ರಾರ್ಥನೆ. ತಾವು ಈಗ ಬದರಿ ಕ್ಷೇತ್ರದ ವಿಜಯ ಮಾಡುವುದಾಗಿ ತಿಳಿತು. ನಿಮಗೆ ಅಗತ್ಯವಾಗಿರ್ತಕ್ಕಂಥ ವಾಹನ ಸೌಕರ್ಯ, ಸೇವಕ ಜನ ಎಲ್ಲಕ್ಕೂ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಶಂಕರಾಚಾರ್ಯರು ಹೇಳ್ತಾರೆ, ಮಹಾರಾಜ, ಶ್ರೇಯೋವಂತನಾಗು. ನಿನ್ನ ಔದಾರ್ಯ, ವಿದ್ವಾಂಸರಲ್ಲಿ ನಿನ್ನ ಗೌರವಾದರ ಇವುಗಳನ್ನು ನಾನು ನೋಡಿ ತಿಳ್ಕೊಂಡಿದ್ದೇನೆ. ಈಗ ನಾನು ನಮ್ಮ ಶ್ರೀ ಗುರುದೇವರ ಅಪ್ಪಣೆಯಂತೆ ಬದರಿ ಕ್ಷೇತ್ರಕ್ಕೆ ಹೊರಟಿದ್ದೇನೆ. ಕಾಲ್ನಡಿಗೆಯಲ್ಲಿಯೇ ಯಾತ್ರೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಆದ್ದರಿಂದ ನಿನ್ನ ವಾಹನ ಇತ್ಯಾದಿಗಳನ್ನು ಸ್ವೀಕರಿಸಲು ನಾನು ಅಸಮರ್ಥ. ಧರ್ಮಸ್ಥಾಪನೆ, ಪ್ರಸಾರ ಇವುಗಳಿಗೆ ನಿಮ್ಮಂತಹ ಕ್ಷತ್ರಿಯರ ಸಹಕಾರ ಅಗತ್ಯ. ನಾವು ಬದರಿಯಿಂದ ಹಿಂದಿರುಗುವಾಗ ಮತ್ತೊಮ್ಮೆ ಕಾಶಿಗೆ ಬರುತ್ತೇವೆ. ಆಗ ನಿನ್ನ ಆತಿಥ್ಯ ಸ್ವೀಕರಿಸ್ತೇವೆ ಅಂತ ಹೇಳಿದರು. ಸಾಷ್ಟಾಂಗ ಪ್ರಣಾಮ ಮಾಡಿ ದೊರೆಯನ್ನು ಫಲಪುಷ್ಪವನ್ನಿತ್ತು ಆಶೀರ್ವದಿಸಿದರು. ನಿತ್ಯಾನಂದಕರೀ ವರಾಭಯಕರೀ ಸೌಂದರ್ಯ ರತ್ನಾಕರೀ ನಿರ್ಧೂತಾಖಿಲ ಘೋರ ಪಾವನಕರೀ ಪ್ರತ್ಯಕ್ಷ ಮಾಹೇಶ್ವರಿ
प्रालेयाचलवंश पावनकरी काशीपुराधीश्वरी भिक्षां देहि कृपावलम्बनकरी ಮಾತಾ ಅನ್ನಪೂರ್ಣೇಶ್ವರಿ. ತಾಯೇ, ನೀನು ಶಾಶ್ವತವಾದ ಆನಂದದಾಯಿನಿ, ವರಗಳನ್ನು ಅಭಯವನ್ನು ನೀಡೋಳು, ಸೌಂದರ್ಯ ರತ್ನಕ್ಕೆ ಆಕರಳಾಗಿರ್ತಕ್ಕಂಥವಳು, ಸಕಲ ಪಾಪವನ್ನು ನಿರ್ಮೂಲಗೊಳಿಸಿ ಅಖಿಲ ಲೋಕವನ್ನು ಪಾವನಗೊಳಿಸುವವಳು. ನೀನು ಪ್ರತ್ಯಕ್ಷವಾದ ಮಾಹೇಶ್ವರಿಯೇ ಆಗಿದ್ದೀಯಾ, ಹಿಮವಂತನ ವಂಶವನ್ನು ಪಾವನಗೊಳಿಸಿದವಳು. ತಾಯೇ, ಕಾಶೀಪುರದ ಅಧಿಷ್ಠಾತ್ರಿಯೇ, ಜಗದೀಶ್ವರಿಯಾದ ಅನ್ನಪೂರ್ಣೆಯೇ, ನನಗೆ ಜ್ಞಾನ ವೈರಾಗ್ಯ ಭಿಕ್ಷೆಯನ್ನು ನೀಡಮ್ಮ ಅಂತ ಪ್ರಾರ್ಥನೆ ಮಾಡ್ತಾರೆ. ಎಷ್ಟೋ ಹೊತ್ತು ಭಾವಸಮಾಧಿಯಲ್ಲಿದ್ದ ಆಚಾರ್ಯರು ನಿಧಾನವಾಗಿ ಬಹಿರ್ಮುಖರಾದರು. ಆಲಯದ ಪಾಕಶಾಲಾಧಿಕಾರಿಯನ್ನು ತಮಗೆ ನಿತ್ಯವೂ ಭಿಕ್ಷೆಯನ್ನು ತಂದು ಒಪ್ಪಿಸುತ್ತಿದ್ದ ಬ್ರಹ್ಮಚಾರಿಯನ್ನು ಮನಃಪೂರ್ವಕವಾಗಿ ಹರಿಸಿದ್ರು. ಅಲ್ಲಿಂದ ಹೊರಟು ವಾರಣಾಸಿಯ ಎಲ್ಲ ದೇವಸ್ಥಾನಗಳು ಸಂದರ್ಶನ ಮಾಡಿ ಸಂಜೆಗೆ ಶ್ರೀ ಶಂಕರೇಶ್ವರ ಆಲಯಕ್ಕೆ ಬಂದರು. ಅಲ್ಲಿಯ ಅರ್ಚಕ ಮಹಂತರನ್ನು ಅವರನ್ನು ಸೇವೆ ಸಹಾಯಗಳಿಗಾಗಿ ಅಭಿನಂದಿಸಿದರು. ತಮ್ಮನ್ನು ಕಾಣಲು ಬಂದ ನೂರಾರು ಜನರನ್ನು ಹಸನ್ಮುಖದಿಂದ ಮಾತನಾಡಿಸಿದರು. ಎಲ್ಲರನ್ನೂ ತಮ್ಮ ಮೃದು ನುಡಿಗಳಿಂದ ಸಂತೋಷಗೊಳಿಸಿದರು. ಆ ರಾತ್ರಿ ಎಲ್ಲ ಪ್ರಯಾಣದ ವ್ಯವಸ್ಥೆ ಆಯಿತು. ಕಾಶಿಗೆ ಬಂದಾಗ ಇದ್ದುದಕ್ಕಿಂತ 2-3 ಪಟ್ಟಾಗಿತ್ತು ಗ್ರಂಥಗಳ ಸಂಖ್ಯೆ. ಅಷ್ಟು ದಿನವೂ ಕಾಶಿಯೆಲ್ಲ ಶಂಕರ ಗುರುಗಳ ನಂದಿ ಎಂದು ಖ್ಯಾತವಾಗಿದ್ದ ನಂದಿರಾಜ ಪುಷ್ಟವಾಗಿ ಬಲಿಷ್ಠನಾಗಿದ್ದು ಎಷ್ಟು ಹೊರೆಯನ್ನಾದರೂ ಹೊರಬಲ್ಲೆ ಅಂತ ಬೆಳೆದಿತ್ತು. ಮಾರನೇ ಪ್ರಾತಃ ಕಾಲ ತೀರ ನಸುಕಿನಲ್ಲಿಯೇ ಎದ್ದು ತಮ್ಮ ಕಾರ್ಯಕ್ರಮಗಳನ್ನೆಲ್ಲ ಪೂರ್ಣಗೊಳಿಸಿ ಉದಯ ಕಾಲದಲ್ಲಿ ಹೊರಟ ಶಂಕರರನ್ನು, ಅವರ ಶಿಷ್ಯರನ್ನು ನೂರಾರು ಜನರು ಬಂದು ಬೀಳ್ಕೊಡ್ತಾರೆ. ಶಂಖ ತುತ್ತೂರಿಗಳನ್ನು ಊದುತ್ತಾ ಜಯಘೋಷ ಮಾಡುತ್ತಾ ಊರ ಅಗಸೆಯವರು ಜನ ಹಿಂಬಾಲಿಸ್ತಾರೆ. ಶಂಕರರು ಅವರನ್ನೆಲ್ಲ ವಾಪಸ್ ಹೋಗಿ ಅಂತ ಹೇಳಿಬಿಟ್ಟು ಶಿಷ್ಯ ಚತುಷ್ಟಯದೊಡನೆ ಉತ್ತರ ಪಥೇಶ್ವರರಾಗಿ ಹೊರಟರು. ವಾರಣಾಸಿಯಲ್ಲಿ ಇದ್ದ ಹಲವು ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಅವರೊಡನೆ ತಾವೂ ಹೊರಟು ಶ್ರೀ ಬದ್ರಿನಾಥನ ದರ್ಶನಕ್ಕೆ ಹೋದರು. ಪ್ರಯಾಣ ಎಂದಿನಂತೆ ಸಾಗಿತು. ಅಲ್ಲಲ್ಲೇ ಗ್ರಾಮ ಅಗ್ರಹಾರಗಳಲ್ಲಿ ವಿಚಾರ ಮಾಡ್ತಾ ದಾರಿಯುದ್ದಕ್ಕೂ ಪ್ರೀತಿ ವಿಶ್ವಾಸಗಳ ಗೌರವಾದರದ ಸ್ವಾಗತವನ್ನು ಪಡೆಯುತ್ತಾ ಯಮುನಾ ತಟದ ಇಂದ್ರಪ್ರಸ್ಥಕ್ಕೆ ಬಂದರು. ಅಲ್ಲಿ 1-2 ದಿನ ತಂಗಿದ್ದು ಪರ್ಣಕುಟಿಗಳಲ್ಲಿ ಇದ್ದ ಸಾಧು ಸಂತರ ಆತಿಥ್ಯ ಸ್ವೀಕರಿಸಿದ್ರು. ಆ 1-2 ದಿನಗಳಲ್ಲಿ ಅವರಿಗೆ ದ್ವಾಪರಯುಗದ ಚಿತ್ರವೆಲ್ಲ ಕಣ್ಣಿಗೆ ಕಟ್ಟಿದಂತಾಯಿತು. ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ, ಸತ್ಯ ಅಸತ್ಯಗಳ ಘರ್ಷಣೆ, ಕುರುಕ್ಷೇತ್ರದಲ್ಲಿ ಮಹಾಭಾರತದ ಭೀಕರ ಯುದ್ಧ, ವ್ಯಾಸ ಮಹರ್ಷಿಗಳ ವೇದನಾಪೂರ್ಣವಾದ ಉದ್ಗಾರ, ಇವೆಲ್ಲ ಗುರುಗಳ ಸ್ಮರಣೆಗೆ ಬಂತು. ಊರ್ಧ್ವ ಬಾಹು ವಿರೌಮ್ಯೇಷ ನ ಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ಸೇವ್ಯತೆ ನ ಜಾತು ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋಃ ಧರ್ಮೋ ನಿತ್ಯ ಸುಖ ದುಃಖೇತ್ವ ನಿತ್ಯ ಜೀವೋ ನಿತ್ಯ ಹೇತುರಸ್ಯ ಸ್ವನಿತ್ಯ. ಮಾನವನು ಅಪೇಕ್ಷಿಸುವಂತಹ ಅರ್ಥಕಾಮಗಳು ಧರ್ಮದಿಂದಲೇ ದೊರಕುತ್ತವೆ. ಆದರೂ ಮಾನವರೇ ಧರ್ಮವನ್ನೇಕೆ ಬೀರ್ತೀರಾ? ಯಾವುದೋ ಸುಖದ ಬಯಕೆಯಿಂದ, ಯಾವುದೋ ಭಯದಿಂದ, ಯಾವುದರಲ್ಲಿಯೋ ಇಟ್ಟ ವ್ಯಾಮೋಹದಿಂದ ಧರ್ಮವನ್ನು ಬಿಡಬೇಡಿ. ಜೀವಿತಕ್ಕಾಗಿ ಕೂಡ ಧರ್ಮವನ್ನು ತ್ಯಜಿಸಬೇಡಿ. ಪ್ರಪಂಚದಲ್ಲಿ ನಾವು ಅನುಭವಿಸುವ ಸುಖ ದುಃಖಗಳು ಅನಿತ್ಯವಾದುವು, ಕ್ಷಣಿಕವಾದುವು. ಆದರೆ ಧರ್ಮ ಒಂದೇ ನಿತ್ಯವಾದುದು, ಇದು ಸುಖಕ್ಕೆ ಕಾರಣವಾದುದು. ಜೀವಕ್ಕೆ ಎಂದೂ ನಾಶವಿಲ್ಲ, ಆದರೆ ಹೇತುವು ಅನಿತ್ಯವಾದುದು. ಅದರಿಂದ ಎಲ್ಲರೂ ಧರ್ಮವನ್ನು ಆಧರಿಸಿ ಅನುಸರಿಸಿರಿ ಎಂದು ಶ್ರೀ ವ್ಯಾಸ ಮಹರ್ಷಿಗಳು 2 ಕೈಗಳನ್ನು ನಭಕ್ಕೆ ಎತ್ತಿ ಅತ್ಯಂತ ಕಳಕಳಿಯಿಂದ ಘೋಷಿಸಿದರು. ಆದರೆ ಆಗ ಅವರ ಮಾತನ್ನು ಯಾರೂ ಕೇಳಲಿಲ್ಲ. ಅವರೇ ಹೇಳಿದರು, ನಚ ಕಶ್ಚಿತ್ ಶೃಣೋತಿಮೇ. ಭಾರತ ವರ್ಷದ ಕ್ಷತ್ರಿಯರು, ಧರ್ಮವನ್ನು ರಕ್ಷಿಸಬೇಕಾದ ಪ್ರಭುಗಳು ಪರಸ್ಪರ ದ್ವೇಷ ಅಸೂಯೆಗಳಿಂದ ಪೀಡಿತರಾಗಿ ಕಚ್ಚಾಡ್ತಿದ್ದಾರೆ. ಅವರಿಗೆ ಮಾರ್ಗದರ್ಶನ ಮಾಡಬೇಕಾದ ಧರ್ಮಶಾಸ್ತ್ರಜ್ಞರು ಪ್ರಲೋಭನೆಗಳಾಗಿ ವಶರಾಗಿ ತಮ್ಮ ವಾಕ್ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅಂದು ಭರತಖಂಡದ ರಾಜಧಾನಿಯಾಗಿದ್ದ ಇಂದ್ರಪ್ರಸ್ಥ ಇಂದು ಹಾಳೂರು. ಭರತ ವರ್ಷದ ಗತ ಇತಿಹಾಸ ಬಾಲಗುರುಗಳ ಅಂತಃಪಟದ ಮೇಲೆ ಸುರುಳಿಯಾಗಿ ಬಿಚ್ಚಿಕೊಳ್ಳುತ್ತೆ. ಇದ್ದಕ್ಕಿದ್ದಂತೆ ಮೌನವಾದ ಬಾಲಗುರುವಿನ ಮುಖ ಗಂಭೀರವಾಗುತ್ತೆ. ಅವರು ಧರ್ಮೋ ಸತ್ಯ ಸುಖ ದುಃಖೇತ್ವ ನಿತ್ಯ ಹೇತುರಸ್ಯ ಸ್ವನಿತ್ಯ ಅಂತ ಪದೇ ಪದೇ ಹೇಳ್ಕೊಳ್ತಾರೆ. ಆ ರಾತ್ರಿಯೆಲ್ಲ ಗುರು ಶಿಷ್ಯರಲ್ಲಿ ಭರತಖಂಡದ ಹಿಂದಿನ ಇತಿಹಾಸ, ಅಂದಿನ ಸ್ಥಿತಿಗತಿ ಇವುಗಳ ಚರ್ಚೆಯೇ ಆಗುತ್ತೆ. ನಮ್ಮ ಭರತ ಭೂಮಿಗೆ ಧರ್ಮ ಸಂಸ್ಕೃತಿಗಳಿಗೆ ಅಪಾಯ ಹೊರಗಿನಿಂದಲೂ ಬಂದಿತ್ತು. ನಮ್ಮ ಐಶ್ವರ್ಯದ ಕೊಳ್ಳೆ ರಾಜ್ಯ ವಿಸ್ತಾರಕ್ಕಾಗಿ ಪರದೇಶದವರಿಂದ ನಮ್ಮಲ್ಲಿನ ದೇಶಾಸೂಯೆಯಿಂದಲೂ ಅಂತಃಕಲಗಳಿಂದಲೂ ಅಪಾಯ ಬಂದಿತ್ತು. ಜನತೆಗೆ ಧರ್ಮಶ್ರದ್ಧೆಯು ನಷ್ಟವಾದಾಗ ಹಿಂದೊಮ್ಮೆ ಈ ಧರ್ಮಕ್ಕೆ ದೇಶಕ್ಕೆ ಅನ್ಯರಿಂದ ಅಪಾಯ ಬಡಿಯುತ್ತಂತೆ. ಆದರೆ ಧರ್ಮನಾಶವಾಗಲಿಲ್ಲ.
ದೇಶ ಪರಹಸ್ತಗತವಾಗಲಿಲ್ಲ. ಇಂದು ಬಂದಿರುವುದು ಅಂತಹ ಅಪಾಯವಲ್ಲ, ಇದು ಆಂತರಿಕವಾದುದು. ಧರ್ಮ ತತ್ವಗಳನ್ನು ಕೈಬಿಟ್ಟಿರುವುದರಿಂದ ಆಚರಿಸುವುದರಿಂದ ಒಂದು ಅಪಾಯ. ಮಹಾಭಾರತ ಕಾಲದಲ್ಲಿ ಇಂತಹುದೇ ಪರಿಸ್ಥಿತಿ ಇತ್ತು. ಈಗಲೂ ಆಂತರಿಕವಾದ ಅಪಾಯ ಆಗಲೂ ಬಂದಿತ್ತು. ಭಗವಂತ ವೇದವ್ಯಾಸರು ಯೋಗೇಶ್ವರ ಶ್ರೀಕೃಷ್ಣ ಇವರು ಧರ್ಮವನ್ನು ಉದ್ಧಾರ ಮಾಡಿದರು ಅಂತ ಹೇಳ್ತಾರೆ ಬಾಲಗುರು. ಸನಂದನರು ಗುರುದೇವ, ಈಗ ಧರ್ಮಸ್ಥಾಪನೆ ಯುದ್ಧವಿಲ್ಲದೆ ರಕ್ತಪಾತವಿಲ್ಲದೆ ಆಗಬೇಕು. ಪ್ರೀತಿಯಿಂದ, ವಿಶ್ವಾಸದಿಂದ, ವಿಚಾರದಿಂದ ನಾವು ನಮ್ಮೆಲ್ಲರಿಂದ ದೂರವಾದವರನ್ನು, ನಮ್ಮನ್ನು ವಿರೋಧಿಸುವವರನ್ನು ಗೆಲ್ಲಬೇಕು. ನಮ್ಮ ಆಚಾರ ವಿಚಾರ ಎಲ್ಲವೂ ಶಾಸ್ತ್ರಕ್ಕೆ ಅನುಗುಣವಾಗಿಯೇ ಇರಬೇಕು ಅಲ್ವೇ ಅಂತ ಕೇಳ್ತಾರೆ. ಉಳಿದವರೆಲ್ಲರೂ ಹೌದು ಹೌದು ಅಂತ ದೊರೆಗೂಡಿಸಿದರು. ಪರಮಗುರು ಶ್ರೀ ಗೋವಿಂದಪಾದರು ತಮ್ಮ ಬಾಲಗುರುವನ್ನು ಆ ಮಹತ್ಕಾರ್ಯಕ್ಕಾಗಿ ನಿಯೋಜಿಸಿದ್ದಾರೆ. ಅದಕ್ಕಾಗಿ ಕಾಶಿಯ ಯಾತ್ರೆ ಬದಲಿಯಲ್ಲಿ ಗ್ರಂಥರಚನೆ ಮಾಡಿ ನೆಲಗಟ್ಟನ್ನು ಭದ್ರಪಡಿಸಿಕೊಳ್ಳುವಂತೆ ಆಜ್ಞೆ ಇತ್ತರು ಅಂತ ಪರಮೇಶ್ವರ ಹೇಳ್ತಾನೆ. ಆ ರಾತ್ರಿಯೆಲ್ಲ ಈ ಮಾತುಕತೆಗಳಲ್ಲಿ ಕಳೆದು ಹೋಗಿ ಯಾರೂ ನಿದ್ರೆಯೇ ಮಾಡಲಿಲ್ಲ. ಹೀಗೆ ಶಂಕರ ಶಿಷ್ಯವೃಂದದೊಂದಿಗೆ ಬದರಿಕಾಶ್ರಮದಲ್ಲಿ ಬಂದು ಸೇರ್ತಾರೆ. ಧನ್ಯವಾದಗಳು.